ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಸಂಗೀತೋಣ. ನನ್ನ ಮತ್ತೊಂದು ಲಾಗ್ ಎಲ್ರಿಗೂ ವೆಲ್ಕಮ್ ಹೇಳ್ತಾ, ಇವತ್ತೊಂದು ದಿನ ಹೇಗಿರುತ್ತೆ, ಬಿಸ್ನೆಸ್ ಹೇಗಿರುತ್ತೆ ನೋಡೋಣ ಬನ್ನಿ. ಸೂರ್ಯನಿಗೆ ಒಂದು ನಮಸ್ಕಾರ ಹೊಡ್ಕೊಂಡು ಇವತ್ತು ಕೆಲಸ ಶುರು ಮಾಡೋಣ. ಹೇಗಿರುತ್ತೆ ನೋಡೋಣ ಬನ್ನಿ. ಹೋಟ್ಲಲ್ಲಿ ಇವಾಗ 2 ಮುದ್ದೆ ತಿನ್ಕೊಂಡು ಒಂದು ಮೊಟ್ಟೆ ತಿನ್ಕೊಂಡು ಬೈತಾ ಇದ್ದೀನಿ ಬಿಸಿ ಕೆಳಗಡೆ ಹೋಟ್ಲಾಕಕ್ಕೆ. ಚಿಕನ್ ತಿನ್ನೋಕ್ಕಾಗಲ್ಲ, ಇವಾಗ ಫುಲ್ಲು ಈಟ್ ಆಗ್ಬಿಟ್ಟೈತೆ ಬಾಡಿ ಚಿಕನ್ ತಿಂದು. ಈಟ್ಗೆ ಒಂಥರ ಈ ತಲೆಭಾರ ನೆಗಡಿ ಫುಲ್ಲು ಒಂಥರ ಅನ್ಕಂಫರ್ಟಬಲ್ ಫೀಲ್ ಆಗ್ತೈತೆ. ನನಗೂ ಮಾತ್ರೆ ತಗೊಬಂದು ನುಂಗಿದ್ದೀನಿ. ಚಿಕನ್ ತಿಂದು ಏನು ಮಾಡೋದು, ಬಾಯಿ ರುಚಿ ಎಳೆದ್ಬಿಡ್ತದೆ. ಮನೇಲಿ ಅಡುಗೆ ಮಾಡಿರ್ತಾರೆ, ತಿಂತೀವಿ ಒಂದೊಂದು ಟೈಮು. ಈಗ ಬೆಳಗ್ಗೆ ಹೊತ್ತು ಮುದ್ದೆ ತಿನ್ನೋಣ ಅಂತ ಇದ್ದೀನಿ. ಸ್ವಲ್ಪ ಡಯಟ್ಗೆ ರೈಸ್ ಕಡಿಮೆ ಮಾಡ್ಬಿಟ್ಟಿದ್ದೀನಿ ಪೂರ್ತಿ. ಆಲ್ಮೋಸ್ಟ್ ಮುದ್ದೆನೇ 2 ಮುದ್ದೆ ಅಂದರೆ ಸಣ್ಣ ಮುದ್ದೆ ಕಟ್ತೀವಲ್ಲ ನಮ್ಮ ಹೋಟ್ಲಿಗೆ, ಅದಕ್ಕೋಸ್ಕರ 2 ಮುದ್ದೆ ತಿಂದಿರೋದು. ಆಮೇಲೆ 2 ಮುದ್ದೆ ದಪ್ಪ ತಿಂದಿದ್ದೀವಿ ಅಂತ ಅನ್ಕೊಬಿಡಿ. ಸಣ್ಣ 2 ಮುದ್ದೆ ತಿಂದು ಮೊಟ್ಟೆ ತಿಂದು ಈಗ ಹೋಟ್ಲಕ್ಕೆ ಕೊಯ್ತಾ ಇದ್ದೀನಿ. ಪೇಟಿಎಮ್ಮು ನಮ್ಮ ಹೋಟ್ಲಲ್ಲಿ ಪೇಟಿಎಮ್ಮು ಹಾಕ್ಸಿರೋದು. ಅದೇನು ಹೆಚ್ಚು ಕಡಿಮೆ ಒಂದು 3 ತಿಂಗಳಾಯಿತು, ಆನೆ ಆಯ್ತಿತ್ತಿಲ್ಲ. ಮೊನ್ನೆ ಶಶಿಯಣ್ಣನೇ ನಾನು ಫೋನ್ಪೇ ವರ್ಕ್ ಆಯ್ತಲ್ಲ ಅನ್ನೋದಕ್ಕೆ ಒಂದು ಆ್ಯಪ್, ಅದೇ ಆ ಬಿಸ್ನೆಸ್ ಆ್ಯಪಲ್ಲೇ ಅವ್ರಿಗೆ ರಿಕ್ವೆಸ್ಟ್ ಕಳಿಸಿತ್ತು ನನ್ನ ಫೋನ್ ಯೂಸ್ ಮಾಡೋ ಥರ. ಅವರು ಫೋನ್ ಮಾಡ್ಕೊಂಡು ಬಂದಿದ್ರು ಇವತ್ತು. ಫೋನಲ್ಲಿ ಏನು ಚಾರ್ಜಸ್ ಇರೋಲ್ಲ ಅಂತ ಹೇಳಿದರು. ಇಲ್ಲಿ ಬಂದುಬಿಟ್ಟು ಸರ್ 400 ಸಮಥಿಂಗ್ ಹಿಂಗೆ ಪೇ ಮಾಡಬೇಕಂತಂದರು. ಇಲ್ಲ ಆಗಲ್ಲ, ಅಲ್ಲ ನಿಮ್ಮ ಪೇಟಿಎಮ್ ಅವ್ರ ಪೇಟಿಎಮ್ ಹಾಕ್ಕೊಂಡು ನಾವೇ ಸರ್ವಿಸ್ ತೊಗೊತಾ ಇರುವಾಗ ತಿರ್ಗಾ ನಾವು ಅವ್ರಿಗೂ ಚಾರ್ಜಸ್ ಆಗಬೇಕಂತ. ಪೇಟಿಎಮ್ ಹಾನಿ ಆಯ್ತಲ್ಲ ಅದಕ್ಕೋಸ್ಕರ ರಿಕ್ವೆಸ್ಟ್ ರೈಸ್ ಮಾಡಿದ್ದು. ಅದಕ್ಕೆ ಸರಿ ಆಯಿತು, ಸ್ವಲ್ಪ ಮಾತಾಡಿದ್ದಕ್ಕೆ ನಾನು ಸರಿ ಆಯಿತು ಸರ್, ಅದು ಸ್ವಲ್ಪ ಟೆಕ್ನಿಕಲ್ ಇಶ್ಯೂ ಏನೋ ಇದೆ ನಿಮಗೆ. ಆ್ಯಕ್ಚುಲಿ ಅದು ಫ್ರೀನೇ ಬರಬೇಕು. ಸಿಮ್ ಚಾರ್ಜಸ್ ಅಂತ ಒಂದು 49 ರೂಪಾಯಿ ಇರುತ್ತೆ, ಅದನ್ನು ಪೇ ಮಾಡಲೇಬೇಕು ಅದಂತ ಅಂದರು. ಸರಿ ಅದನ್ನಾರು ಮಾಡೋಣ, ಓಕೆ ಹಂಗಂತ 400-500 ಮಾಡೋಕ್ಕಾಗಲ್ಲ, ಏನೋ ಸಿಮ್ ಚಾರ್ಜ್ ಒಂದು 50 ರೂಪಾಯಿ ಬೇಕಾದ್ರೆ ಮಾಡ್ತೀನಿ ಅಂತಂದೆ. ಸರಿ ಸರ್ ಆಯಿತು ಅಂದ್ಕೊಂಡು ಏನೋ ಅದು ನಮ್ಮ ಮೇನು ಹೆಡ್ ಆಫೀಸ್ಗೆ ವೀಡಿಯೋ ಮಾಡಿ ಕಳಿಸಿದ್ದೀವಿ, ಈ ಥರ ಆನ್ ಆಯ್ತಲ್ಲ ಅಂತ. ಅಲ್ಲೇನು ಟೆಕ್ನಿಕಲ್ ಇಶ್ಯೂ ಇರುತ್ತೆ, ಒಂದು ಹಾಫ್ ಆನ್ ಅವರ್ 1 ಅವರು ಅವರೆಲ್ಲ ಕ್ಲಿಯರ್ ಮಾಡಿಕೊಡ್ತಾರೆ, ಫ್ರೀ ಬರೋ ಥರ ಮಾಡಿಕೊಡ್ತಾರೆ, ಆಮೇಲೆ ಬಂದು ಮಾಡ್ತೀವಿ ಅಂತಂದರು. ಸರಿ ಹಂಗೆ ಮಾಡಪ್ಪ ಅಂತ ಅಂದ್ಬಿಟ್ಟು ಹೇಳಿ ಅವನಿಗೂ ಕಳಿಸಿ ಅಲ್ಲಿಂದ ಇನ್ನು ಬ್ಯಾಂಕ್ ಹೋಗ್ಬೇಕಿತ್ತು. ಸ್ವಲ್ಪ ಬ್ಯಾಂಕ್ ಹೋಗಿ, ಇಲ್ಲಿ ಬೇರೆ ನಮ್ಮ ವಂಡರ್ಲಾ ಗೇಟಲ್ಲಿ ಮುಂಚೆ ಕೆನರಾ ಬ್ಯಾಂಕು ನಮ್ಮ ಏರಿಯಾದಲ್ಲಿ ನಮ್ಮ ಸರ್ಕಲಲ್ಲೇ ಇತ್ತು. ಇವಾಗ ಆ ಕಡೆ ಇಲ್ಲಿಂದ ಒಂದು ಕಿಲೋಮೀಟ್ರ್ ಏನಿಲ್ಲ, ಒಂದು ಅರ್ಧ ಕಿಲೋಮೀಟ್ರ್ ಹೋಗ್ಬೇಕು, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಒಂದು ಅರ್ಧ ಕಿಲೋಮೀಟ್ರ್ ಅಂತ ಅಂದ್ಕೊಳ್ಳಿ. ಅಲ್ಲಿ ಹೋಗ್ಬೇಕು, ಅರ್ಧ ಕಿಲೋಮೀಟ್ರ್ ಒನ್ ವೇಲಿ ಹೋಗ್ಬೇಕು. ಮೊದಲೇ ಬೆಂಗಳೂರು ಮೈಸೂರು ಹೈವೇ ನೀವೇ ಗೊತ್ತು. ಇಲ್ಲ ಅಂದರೆ ಅದು ಬಳಸ್ಕೊಬರ್ತೀನಿ ಅಂತ ಅಂದರೆ, ಇಲ್ಲ ಅಂದ್ರೆ 4 ಕಿಲೋಮೀಟ್ರ್ ಬಳಸ್ಕೊಬರ್ಬೇಕು, ಅಷ್ಟು ದೂರ ಆಗುತ್ತೆ. ಅರ್ಧ ಕಿಲೋಮೀಟ್ರ್ ಅಂದರೆ ಒನ್ ವೇಲೆ ಹೋಗ್ಬೇಕು. ಅದೊಂದು ಸಮಸ್ಯೆ ತುಂಬ ಇದೆ ನಮ್ಮ ಏರಿಯಾದಲ್ಲಿ. ಆಲ್ಮೋಸ್ಟ್ ಕೆನರಾ ಬ್ಯಾಂಕ್ ಹೋಯ್ತೀನಿ ಅನ್ನೋದಿಲ್ಲ, ಅದೇ ಸಮಸ್ಯೆ. ಇನ್ನು ನಮ್ಮ ಏರಿಯಾದಲ್ಲಿ ಬ್ಯಾಂಕ್ ಇನ್ನು ಯಾವಾರು ಒಂದು ಆಗ್ಬಿಟ್ರೆ ತುಂಬ ಅನುಕೂಲ ಆಗುತ್ತೆ. ಇಲ್ಲಾಂದ್ರೆ ಅಲ್ಲಿವರೆಗೂ ಸುಮ್ಮನೆ ಹಿಂಸೆ ಆಗ್ಬಿಡುತ್ತೆ. ನೆನ್ನೆ ಬಿಸ್ನೆಸ್ ಸಖತ್ತಾಗಿತ್ತು, ಸೋಮವಾರದ ಬಿಸ್ನೆಸ್ಸು. ಇವತ್ತು ಬಿಸ್ನೆಸ್ ಹೇಗಿರುತ್ತೆ ನೋಡೋಣ. ಇವತ್ತು ಮಂಗಳವಾರ. ಆ್ಯಕ್ಚುಲಿ ಯೂಟ್ಯೂಬ್ ನಾನು ಡೈಲಿ ಲಾಗ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಬಿಸ್ನೆಸ್ ಹೆಂಗೆ ನಡೀತಾ, ಅದು ಹೆಂಗೆ ಯಾವ ಥರ ಈ ದಿನ ಏನಿತ್ತು ಅನ್ನೋದೆಲ್ಲ ನಾನು ಆಲ್ಮೋಸ್ಟ್ ತುಂಬ ದಿನದಿಂದ ಒಂದು 2-3 ತಿಂಗಳಿಂದ ಡೈಲಿ ಲಾಗ್ ಮಾಡ್ತಾ ಇರೋದು. ನಾನು ಡೈಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಬಟ್ ನೆನ್ನೆ ನನಗೆ ವೀಡಿಯೋ ಮಾಡೋಕ್ಕೆ ಆಗಲಿಲ್ಲ. ಕೊನೆಗೆ ಅಟ್ಲೀಸ್ಟ್ ನೈಟ್ ಆದರೂ ಸರಿ, ಬೆಳಗ್ಗೆಯಿಂದ ಏನಾಯಿತು ಅಂತ ನಾನು ಡೈಲಿ ಲಾಗಲ್ಲಿ ವೀಡಿಯೋ ಮಾಡ್ತಿದ್ದೆ. ಬಟ್ ನೆನ್ನೆ ನೈಟ್ ಅದು ಆಗಲಿಲ್ಲ. ಒಂದು ಇನ್ಸ್ಟಾಗ್ರಾಮ್ ರೀಲ್ ಶೂಟ್ ಇತ್ತು, ಅದು ಮಾಡ್ತಿದ್ದೆ. ಇವಾಗ ಒಂದು ವೀಡಿಯೋ ಮಿಸ್ ಆಗಿರೋದ್ರಿಂದ ಅನಿಸುತ್ತೆ, ಅಂದರೆ ಹಿಂಗೆ ಆಲ್ಗಾರಿದಮ್ ಮೇಂಟೈನ್ ಆಗುತ್ತೋ ಇಲ್ವೋ ಏನೋ ಗೊತ್ತಿಲ್ಲ ಅಂತ. ಇವಾಗ ಸೋಮವಾರದ ವೀಡಿಯೋ ಮಿಸ್ ಆಗಿದೆ. ಭಾನುವಾರ ಶಿವರಾತ್ರಿ ಹಬ್ಬದ ದಿನದ ವೀಡಿಯೋ ನಿಮ್ಗೆ ಅಪ್ಡೇಟ್ ಸಿಕ್ಕಿದೆ. ಸೋಮವಾರದ ಮಿಸ್ ಆಗಿದೆ. ಇವತ್ತು ವೀಡಿಯೋ ಇನ್ನು ನಾಳೆ ಬರುತ್ತೆ. ಇವತ್ತು ಸೋಮವಾರ, ಇವತ್ತು ಮಂಗಳವಾರ, ನಾಳೆ ಬುಧವಾರ ಸಿಗುತ್ತೆ ನಿಮಗೆ ವೀಡಿಯೋ. ಯಾರ್ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫುಲ್ ವೀಡಿಯೋ ಸ್ವಲ್ಪ ವಾಚ್ ಮಾಡಿ, ನಿಮ್ಮಿಂದ ನನಗೂ ತುಂಬ ಹೆಲ್ಪ್ ಆಗುತ್ತೆ ವಾಚ್ ಅವರ್ ಕಂಪ್ಲೀಟ್ ಆಗೋಕ್ಕೆ. 4000 ಗಂಟೆ ವಾಚ್ ಅವರ್ ಕಂಪ್ಲೀಟ್ ಆಗಬೇಕು. ಅದರಲ್ಲಿ ಬಂದು ಇವಾಗ ಬರೀ 130 ಗಂಟೆ ಕಂಪ್ಲೀಟ್ ಆಗೈತೆ. ನೋಡೋಣ ಇನ್ನೂ ಎಷ್ಟು ದಿನ ತಗೊಳುತ್ತೋ ಏನೋ ಗೊತ್ತಿಲ್ಲ. ಈಗ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಓಕೆ ಆಗೈತೆ, ನಡೀತೈತೆ ಚೆನ್ನಾಗಿ ಗ್ರೋ ಆಗಿ. ಇನ್ನು ಯೂಟ್ಯೂಬ್ ಒಂದು ಚಾನಲ್ ಗ್ರೋ ಆಗಬೇಕು, ಅದಕ್ಕೂ ಒಂದು ಟೈಮ್ ಬರುತ್ತೆ. ಇವತ್ತೇ ನೋಡಿ ನಂತರ ಫಸ್ಟ್ ಟೈಮ್ ಫುಲ್ಲು ಖಾಲಿ. ಯಾವ ಗಾಡಿನೂ ಹಾಕಿಲ್ಲ, ಏನಿಲ್ಲ. ಒಂದು 12 ಗಂಟೆ 10 ನಿಮಿಷ ಆಯ್ತು. ಇನ್ನು ಅಷ್ಟೊತ್ತಿಗೆ ಬಂದಿದ್ದೀನಿ ಹೋಟ್ಲಾಕಕ್ಕೆ. ನೀವು ಬಂದ ತಕ್ಷಣ ಹೋಟ್ಲಾಕ ಥರ ಇದ್ದರೆ ಚೆಂದ. ಮತ್ತೆ ಇಲ್ಲಿ ಬಂದು ಇನ್ನೂ ಒಂದು 10 ನಿಮಿಷ ಗಾಡಿಯೆಲ್ಲ ಎತ್ತಿಸ್ಬೇಕಂದ್ರೆ ಸಖತ್ ಬೇಜಾರಾಗೋಯ್ತದೆ.
ನನಗಿಂತ ಮುಂಚೆ ಐಸಿಮ್ ಗಾಡಿಯನ್ನು ಬಂದ್ಬಿಡ್ತಾನೆ ಗುರು ಹೊತ್ತಾಗಿ, ಕರೆಕ್ಟಾಗಿ ಬಂದ್ಬಿಡ್ತಾನೆ. ನಾನೇನಕ್ಕೆ ಅಂದರೆ ನಮ್ಮ ಫ್ರೆಂಡೇ ಟಿಫನ್ ಹಾಕ್ತಾರಲ್ಲಿ ಬೆಳಗ್ಗೆ ಹೊತ್ತು. ಅವ್ರು ಒಂದೊಂದ್ಸಲ 11 ಗಂಟೆ ಇರ್ತಾರೆ. ಒಂದು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೀತಾ ಇದ್ದೀವಿ. ಅವರು ಹೋದಾದ್ಮೇಲೆ ನಾನು ಹೋಟ್ಲ್ ಹಾಕೋದು. ಈಗ ನಾನು ಬಂದರೂ ಕೂಡ ಅವ್ರು ಇದ್ದರೆ ಸುಮ್ಮನೆ ನಾನು ಹೋಟ್ಲ್ ಹಾಕಲ್ಲ, ಸುಮ್ಮನೆ ಅವ್ರಿಗೂ ಬಿಸ್ನೆಸ್ ಪ್ರಾಬ್ಲಮ್ ಆಗುತ್ತಲ್ವ. ಈಗ ಅವ್ರು ಹೋದ್ಮೇಲೆ ನಾನೇ ಒಂದು 4 ಗಂಟೆ ಇರ್ತೀನಿ. ಇವಾಗ ಸಾಯಂಕಾಲ ಪರ್ಮನೆಂಟಾಗಿ ಒಬ್ರು ಹಾಕ್ತಿದ್ದಾರೆ, ಅಲ್ಲೇ ನಮ್ಮ ಫ್ರೆಂಡ್ ಹೋಟ್ಲ್ ಹಾಕ್ತಾರಲ್ಲ ಆ ಜಾಗದಲ್ಲಿ, ಆ ಕಡೆ ಅಲ್ಲಿ ಅಲ್ಲಿ ಆ ಎಂಡಲ್ಲಿ ಹಾಕ್ತಿದ್ದಾರೆ ಹೋಟ್ಲು. ಅಲ್ಲೊಂದು ಗಾಡಿ ನಿಂತಿತ್ತಲ್ಲ ಅಲ್ಲಿ. ಮುಂಚೆ ತುಂಬ ಜನ ಅಲ್ಲಿ ಹಾಕ್ತಿದ್ರು, ಯಾರು ಪರ್ಮನೆಂಟಾಗಿ ನೈಟ್ ಹಾಕಿತ್ತಿಲ್ಲ. ಈಗ ನೈಟ್ ಅವ್ರು ಪರ್ಮನೆಂಟಾಗಿ ಹಾಕ್ತಾವ್ರೆ. ಈ 3 ಟೈಮು ಇಲ್ಲಿ ಹೋಟ್ಲ್ ಹಾಕ್ತಿದ್ದಾರೆ, ಬೆಳಗ್ಗೆ ಮಧ್ಯಾಹ್ನ ಸಾಯಂಕಾಲ 3 ಟೈಮು ಬೇರೆ ಬೇರೆ. ಮಧ್ಯಾಹ್ನ ನಾನು ಹಾಕ್ತಾಯಿದ್ದೀನಿ ನೋಡಿ. ಯಾವ ಗಾಡಿನೂ ಇಲ್ಲ ಸದ್ಯಕ್ಕೆ ಇವತ್ತು. ಇವಾಗ ಹೋಟ್ಲ್ ಹಾಕೋಣ, ಬೇಗ ಹೋಟ್ಲ್ ಹಾಕ್ಬಿಟ್ಟು ಬಿಸ್ನೆಸ್ ಹೇಗೈತೆ ನೋಡೋಣ. ಬಿಸ್ನೆಸ್ ಹೇಗಿರುತ್ತೆ ನೋಡ್ಬಿಟ್ಟು ಹೇಳ್ತೀನಿ. ಇವರು ಬಿಸ್ನೆಸ್ ಮುಗಿಸ್ಕೊಂಡು ಬಂದು ನಾನು ರೆಸ್ಟ್ ಮಾಡಿಕೊಂಡು ನಾವು ಅಪ್ಪನ ಎಷ್ಟು ಕಳಿಸ್ತೇವೆ. ಇವಾಗ ಬಾದಾಮಿ ಕುಡಿತಾ ಇದ್ದೀನಿ, ಸ್ವಲ್ಪ ಹಂಗೆ ಕಣ್ಣಗೈತೆ. ಕುಡಿತಾ ಇದ್ರೆ ರೆಸ್ಟ್ ಮಾಡ್ಕೊಂಡು ಬಂದಿರೋದಕ್ಕೂ ಸ್ವಲ್ಪ ಅಷ್ಟು ಕೂಲಾಗೈತೆ. ಬಿಸ್ನೆಸ್ ಅಲ್ಲಿ ಚೆನ್ನಾಗಾಗದೆ, ಮಧ್ಯಾಹ್ನ ಚೆನ್ನಾಗಾಗೈತೆ. ಈಗ ನೈಟ್ ಒಂಚೂರು ಚೆನ್ನಾಗಾಗ್ಬಿಟ್ರೆ ಸಾಕು. ಈಗ ನಾನು ಚಿಕನೇ ತಿಂತಾರ, ಫುಲ್ ಹೀಟ್ ಆಗ್ಬಿಟ್ಟಿದೆ ಬಾಡಿ. ಬರೀ ಊಟ ಅದ್ರಲ್ಲಿ ರೈಸ್ ಅಂತೂ ಕಡಿಮೆ ಬಿಟ್ಬಿಟ್ಟಿದ್ದೀನಿ. ಮೊನ್ನೆ ಮುದ್ದೆ ಡಯಟ್ ಮಾಡೋಣ ಅಂತ ಅನ್ಕೋತೀನಿ, ಆದರೂ ಹಿಂಸೆ ಆಗುತ್ತೆ. ಒನ್ ಟೈಮ್ ಹಂಗೂ ರೈಸ್ ತಿಂದ್ಬಿಡ್ತೀನಿ. ಆದಷ್ಟು ರೈಸ್ನ ಬಿಟ್ಟು ಮುದ್ದೆ, ಚಪಾತಿ ಈ ಥರ ತಿನ್ನಬೇಕು ಅಂತ ಮಾಡ್ತಾಯಿದ್ದೀನಿ. ಮುದ್ದೆ ಇವತ್ತು ಬೆಳಗ್ಗೆನೂ ಮುದ್ದೆನೂ, ಮಧ್ಯಾಹ್ನ ಮುದ್ದೆ ತಿಂದೆ, ಬೆಳಗ್ಗೆನೂ ಮುದ್ದೆ ತಿಂದೆ. ಇನ್ನು ಸಾಯಂಕಾಲ ಒಂದು ಹಾಫ್ ಎಗ್ ರೈಸ್ ತಿಂತೀನಿ ಅಷ್ಟೇ ಸಾಕು. ವಾತಾವರಣ ಒಂಥರ ಐತೆ ಇವತ್ತು, ಚಳಿ ಜ್ವರ ಬಂದಂಗೆ ಐತೆ. ಲೈಟಾಗಿ ಹಂಗೆ ರೆಸ್ಟ್ ಮಾಡ್ಕೊ ಬಂದಲ್ಲ, ಅದಕ್ಕೂ ಏನೋ ಮೊದಲೇ ಒಂಥರ ನೆಗಡಿ ಎಲ್ಲ ಆಗ್ಬಿಟ್ರೆ ಸ್ವಲ್ಪ. ಸಾಯಂಕಾಲ ಬಿಸ್ನೆಸ್ ಒಂದು ಚೆನ್ನಾಗಿ ಆಗ್ಬಿಟ್ರೆ ಸಾಕು, ಹೇಗಾಗುತ್ತೆ ನೋಡೋಣ.